ಲಿಂಗಸುಗೂರು ವಿಶ್ವ ತಂಬಾಕು ರಹಿತ ದಿನ ಆಚರಣೆ. ಶ್ರೀಮತಿ ಬಸಮ್ಮ ಗುರುಲಿಂಗಪ್ಪ ಕಾನೂನು ಮಹಾವಿದ್ಯಾಲಯದಲ್ಲಿ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಯಿತು. ರಾಯಚೂರು ಜಿಲ್ಲೆ ಲಿಂಗಸುಗೂರಿನ ಶ್ರೀಮತಿ ಬಸಮ್ಮ ಗುರುಲಿಂಗಪ್ಪ ಕಾನೂನು ಮಹಾವಿದ್ಯಾಲಯದಲ್ಲಿ ದಿನಾಂಕ 31/5/2026ರಂದು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಶ್ರೀ ಉಟಕನೂರು ಬಸವಲಿಂಗ ತಾತ ಶಿಕ್ಷಣ ಟ್ರಸ್ಟ್ ಲಿಂಗಸುಗೂರಿನ ಅಧ್ಯಕ್ಷರಾದ ಶ್ರೀ ಸಂಜೀವ್ ಕುಮಾರ್ ಕಂದಗಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಅನೇಕರು ದುಷ್ಪರಿಣಾಮದ ಬಗ್ಗೆ ಅರಿವು ಇದ್ರೂ ಪ್ಯಾಷನ್ ರೀತಿಯಲ್ಲಿ ತಂಬಾಕು ಸೇವನೆ ಮಾಡುತ್ತಿದ್ದಾರೆ. ಇದರಿಂದ ಹೃದಯಾಘಾತ, ರಕ್ತದೊತ್ತಡ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಅನೇಕ ರೋಗಗಳು ಬರುತ್ತವೆ. ಇಂತಹ ದುಶ್ಚಟಗಳಿಂದ ದೂರವಿದ್ದು ನಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ವೆಂಕಟೇಶ್ ಕವಿತಾಳ್ ಪ್ರಾಚಾರ್ಯರು, ಬಿಎಡ್ ಕಾಲೇಜು ಇವರು ಮಾತನಾಡುತ್ತಾ, ತಂಬಾಕು ಸೇವನೆ ಆರಂಭದಲ್ಲಿ ಸಾಮಾನ್ಯ ಅಭ್ಯಾಸದಂತೆ ಕಂಡು ಬಂದರೂ ಅದು ಮುಂದೆ ಗಂಭೀರ ವ್ಯಸನವಾಗಿ ಮಾರ್ಪಟ್ಟು ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು. ಎಸ್ಬಿಜಿ ಲಾ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಅಮರೇಶ್ ಗೌಡೂರವರು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ, ತಂಬಾಕು ಸೇವನೆ, ಮದ್ಯಪಾನ, ಮಾದಕ ವಸ್ತುಗಳ ಸೇವನೆಯಿಂದ ರಕ್ತಹೀನತೆ ಉಂಟಾಗಿ ಶ್ವಾಸಕೋಶ, ಕರುಳು ರೋಗಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗುತ್ತಾರೆ. ಅದಕ್ಕೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರುಗಳಾದ ಡಾಕ್ಟರ್ ಚಂದ್ರಶೇಖರ್ ಹುನಕುಂಟಿ, ಶ್ರೀಮತಿ ಚೋಳಮ್ಮ, ಶ್ರೀ ವೆಂಕಟೇಶ್ ಪೂಜಾರಿ, ಶ್ರೀ ಶಬ್ಬೀರ್ ಪಾಷ್, ಶ್ರೀ ಶಂಭುಲಿಂಗಪ್ಪ, ಶ್ರೀ ಶಿವರಾಜ್ ಮೇಟಿ ಸೇರಿದಂತೆ ಕಾನೂನು ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀ ವೆಂಕಟೇಶ್ ನವಲ್ಕಲ್. ಈ ದಿನ ತಂಬಾಕು ಮುಕ್ತ ರಹಿತ ದಿನವನ್ನು ಆಚರಿಸಲು ವೇದಿಕೆ ಮೇಲೆ ಉಪಸ್ಥಿತರಿರುವ ಗುರುವೃಂದವು ಮತ್ತು ಸಂಸ್ಥೆಯ ಸಂಸ್ಥಾಪಕರು ಇವರಿಗೆ ಈ ತಂಬಾಕು ಮುಕ್ತ ದಿನವನ್ನು ಆಚರಣೆ ಮಾಡಲು ಒಂದು ಮೇ 31ರಂದು ಆಚರಿಸುತ್ತಿದ್ದೇವೆ. ಮತ್ತು ಈ ನಮ್ಮ ಒಂದು ಹೆಮ್ಮೆಯ ಸಂಸ್ಥೆಯು ಜನರಲ್ಲಿ ಜನಜಾಗೃತಿಯನ್ನು ಮೂಡಿಸಲು ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಆದ ಕಾರಣ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಅದೊಂದೇ ತಂಬಾಕಿಗಿಂತಲೂ ಹಿರಿಯ ವಕೀಲರಾದಂತಹ ವಕೀಲ ವಿದ್ಯಾರ್ಥಿ ಅವರು ಹೇಳಿದರು, ಅವರು ಯಾವ ಶಬ್ದನೂ ಬಿಟ್ಟಿಲ್ಲ, ಬೇರೆಯವ್ರಿಗೆ ಮಾತಾಡೋ ಅವಕಾಶನೇ ಇಲ್ಲ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ನಾನು ಈ ತಂಬಾಕು ರಹಿತ ದಿನಾಚರಣೆಯಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ತಂಬಾಕು ಸೇವನೆಯಿಂದ ಆರೋಗ್ಯಕ್ಕೆ ತುತ್ತಾದವರಲ್ಲಿ ನಾನು ಒಬ್ಬ. 1977 ಇಸ್ವಿನಲ್ಲಿ ಸಂಘದಂತೆ ಫಲ, ಬೀಜದಂತೆ ಮರ ಸಂಘ ಆಗಿತ್ತು. ಬೀಡಿ ಸೇರು ತಿಳಿಸ್ಕೊಟ್ರು ನಮಗೆ. ಬೀಡಿ ಅಂದ್ರೆ ಆಂತರಿಕ ಬೀಡಿ ಅಲ್ಲ, ಹುತ್ತಿನಂತ ಬೀಡಿಗಳು, ಬೀಡಿಗಳು ಸೇರಿ ಹೋಗಿರೋಂಥ ಬೀಡಿ. ಆ ಬೀಡಿ ಸೇರಿ ಅವತ್ತು ತಗೊಳ್ಳದಂತ ಅಸ್ತಮ ಇವತ್ತು ನನಗೆ ಈಗಲೂ ಇದೆ. ಜ್ವಲಂತ ಮತ್ತು ಜೀವಂತ ಉದಾಹರಣೆ ನಾನೇ. ದಯವಿಟ್ಟು ಯಾರು ಅಂಥದಕ್ಕೆ ಅವಕಾಶ ಕೊಡಬೇಡಿ. ಈ ಒಂದು ತಂಬಾಕು ಮುಕ್ತ ದಿನಾಚರಣೆ ಆಚರಿಸಲು ನಮ್ಮ ಹೆಮ್ಮೆಯ ಸಂಸ್ಥೆ ಜನಜಾಗೃತಿ ಮೂಡಿಸಲು ಇಂಥ ಕಾರ್ಯಕ್ರಮಗಳು ಜನಜಾಗೃತಿ ಮೂಡಿಸೋದು ದೊಡ್ಡ ಕೆಲಸ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ತುತ್ತಾಗಿ ದಿನಕ್ಕೆ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಅಂಥದನ್ನು ತಪ್ಪಿಸೋದು, ಆಮೇಲೆ ಸತ್ತರೆ ಹೋಯ್ತು, ಬೀಡ ಹೋಯ್ತು ಅನ್ಕೋಬಹುದು. ಆದರೆ ಬಾಯಿ ಕ್ಯಾನ್ಸರು, ಗಂಟಲು ಕ್ಯಾನ್ಸರ್ ಅಂತ ನರಳಿ ನರಕ ಬೇರೆ ಎಲ್ಲಿಲ್ಲ, ಈ ಭೂಮಿ ಮೇಲೆ ಇದೆ. ಆದ್ದರಿಂದ
ಈ ತಂಬಾಕು ದಿನಾಚರಣೆಯನ್ನು ಆಚರಿಸಲು ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಈ ಒಂದು ತಂಬಾಕು ಮುಕ್ತ ದಿನಾಚರಣೆ ಆಚರಿಸಲು ವಿದ್ಯಾರ್ಥಿಯಾಗಿ ಈ ಸಂಸ್ಥೆ ಮತ್ತು ನನ್ನ ಸನ್ಮಿತ್ರರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ. ತಂಬಾಕು ನಶೆ ಅಂತಕ್ಕಂಥದ್ದು ಏನಂದ್ರೆ ಚಾಕ್ಲೇಟ್ ಒಳಗೆ ಸಹಿತ ಬರ್ತದೆ. ಉಡುಪಿ ಆ ಕಡೆ ಸ್ಕೂಲ್ ಒಳಗೆ ಈ ತಂಬಾಕು ವಸ್ತುವನ್ನು ಅದರಲ್ಲಿ ಕೊಟ್ಟಿದೆ. ಆರಂಭ ಆಗಿದ್ದು ಉದ್ದೇಶ ಬೇರೆ. ಸರ್ಕಾರ ಅದಕ್ಕೆ ಅಧಿಕೃತವನ್ನು ಮಾಡಿದೆ. ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ. ತಂಬಾಕು ಪರ್ಮಿಷನ್ ಇಂಗ್ಲೀಷ್ ಮೀಡಿಯಂ ಶಾಲೆ ಓದಿಸ್ಬೇಕಂತ ಪರ್ಮಿಷನ್ ಜ್ಯೂಸ್ ಆಡಬೇಕಂತ ಪರ್ಮಿಷನ್ ಇಲ್ಲೇ ಇದೆ. ಸರ್ಕಾರಕ್ಕೆ ಆದಾಯ ಏನಾಯ್ತು ಅಂತ ಗಮನ ಅದು ಸರಿ ದಾರಿರ್ಬೋದು.